ಪಬ್ಬಲ್ಲಿ ಒಬ್ಬ ಡಾಕ್ಟ್ರು ಸಿಗರೇಟ್ ಸೇದೋದು ನೋಡ್ಬಿಟ್ಟು ಪೇಷಂಟ್ ಕೇಳಿದ್ರಂತೆ, ಏನು ಸರ್ ನೀವು ನಮಗೆಲ್ಲ ಹೇಳ್ತೀರಾ ಎಣ್ಣೆ ಹೊಡಿಬೇಡ್ರಿ ಸಿಗರೇಟ್ ಸೇದಬೇಡ್ರಿ ಅಂತ, ನೀವೇ ಸಿಗರೇಟ್ ಸೇದ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಡಾಕ್ಟ್ರು ಹೇಳ್ತಾರಂತೆ, ನೋಡಪ್ಪ ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಉದ್ಧಾರ ಆಗ್ತೀಯ, ನಾನು ಮಾಡ್ದಂಗೆ ಮಾಡಿದ್ರೆ ನೀನು ನೆಗೆದು ಬಿದ್ದು ಹೋಗ್ತೀಯಾ ಅಂತ ಹೇಳ್ತಾರಂತೆ. ಓ ಟಿಯಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡು, ಒ ಪಿ ಡಿಯಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡು ಬಾಡಿಗೆ ವ್ಯಾಯಾಮ ಅನ್ನೋದೇ ಇಲ್ಲದೆ ಅದೆಷ್ಟೋ ಜನಕ್ಕೆ ಬಿ ಪಿ ಶುಗರು ಎಲ್ಲ ಚೆಕ್ ಮಾಡೋ ಡಾಕ್ಟ್ರು ತಮ್ಮ ಬಿ ಪಿ ಶುಗರ್ನ ಚೆಕ್ ಮಾಡ್ಕೊಂಡಿರೋದು ತುಂಬ ಕಮ್ಮಿ. ಸರಿಯಾಗಿ ನಿದ್ದೆ ಮಾಡಬೇಕಪ್ಪ, ಸರಿಯಾಗಿ ಊಟ ಮಾಡಬೇಕಪ್ಪ ಅಂತ ಹೇಳೋ ಡಾಕ್ಟ್ರು ಅವ್ರ ನಿದ್ದೆ ಜಾರೋಷ್ಟ್ರೊಳಗಡೆ ಆಗಲೇ ಕಾಲ್ ಬಂದಿರುತ್ತೆ ಹಾಸ್ಪಿಟ್ಲಿಂದ, ಪೇಷಂಟ್ಗಳಿಂದ, ಮತ್ತು ಲಾಂಗ್ ಶಿಫ್ಟ್ಸು. ಸರಿಯಾಗಿ ಕ್ರಮಬದ್ಧವಾದ ಊಟ ಮಾಡೋಣಪ್ಪ ಅಂದರೆ ಊಟಕ್ಕೆ ಕೂತ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ, ಏನೋ ಒಂದು ಆರ್ಡ್ರ್ ಮಾಡೋದು, ಜೊತೆಗೆ ಸ್ಟ್ರೆಸ್ಸು. ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡುವಾಗ ಎಲ್ಲ ದುಡ್ಡು ಮ್ಯಾನೇಜ್ಮೆಂಟ್ ಅವ್ರಿಗೆ ಹೋಗುತ್ತೆ ಅಲ್ವಾ, ಡಾಕ್ಟ್ರಿಗೆ ಸಿಗೋದು ಕಮ್ಮಿ. ಬಟ್ ಪೇಷಂಟ್ಗಳೆಲ್ಲ ಅಯ್ಯೋ ನಾವು ಇಷ್ಟು ದುಡ್ಡು ಕೊಟ್ಬಿಟ್ವಿ ಅಂತ ಡಾಕ್ಟ್ರುಗಳಿಗೆ ಬಂದುಬಿಟ್ಟು ಹೊಡೆಯೋದು. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ರೋಗಿಗಳನ್ನು ದೇವ್ರ ಥರ ಟ್ರೀಟ್ ಮಾಡೋ ಡಾಕ್ಟ್ರುಗಳಿಗೆ ದೊಡ್ಡ ಸಲಾಂ. ಪ್ರೇಮದ ಹೂಗಾರ ಈ ಹಾಡುಗಾರ, ಹೂ ನೀಡುತ್ತಾನೆ ಮುಳ್ಬೇಡುತ್ತಾನೆ. ಈ ಹಾಡು ಡಾಕ್ಟ್ರುಗಳಿಗೋಸ್ಕರ ಬರೆದಿರೋಂಗಿದೆ. ವೈದ್ಯೋ ನಾರಾಯಣ ಹರಿ.